ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೊಸೈಟಿ ಅಕ್ಕಿಯಿಂದ ಹಪ್ಪಳ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಬೋವಲಲ್ಲಿ ಒಂದು ಬೋವಲ್ಲು ಪೂರ್ತಿ ತೆಗೆದುಕೊಂಡಿದ್ದೀನಿ. ನೀವು ಬೇಕಂತಂದರೆ ಯಾವ ಬೋವಲ್ ಬೇಕೋ ಆ ಬೋವಲಲ್ಲಿ ತೆಗೆದುಕೋಬೋದು. ಅಂದರೆ ನಾನು 7 ಲೀಟ್ರ್ ಕುಕ್ಕರಲ್ಲಿ ನೋಡಿ 7 ಲೀಟ್ರ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇದು ಅಕ್ಕಿ ಜಾಸ್ತಿ ಇದೆ, ಅದರಿಂದಾಗಿ ನೀವು ಬೇಕಂತಂದರೆ ಚಿಕ್ಕ ಬಟ್ಲಲ್ಲಿ ಈ ಥರ ಬಟ್ಲಲ್ಲಿ ಬೇಕಂದ್ರೆ ತೆಗೆದುಕೊಂಡು ಒಂದು 5 ಲೀಟ್ರ್ ಕುಕ್ಕರಲ್ಲಿ ಮಾಡ್ಕೋಬೋದು. ಈಗ ನೋಡಿ, ಜೀರಿಗೆ 1 ಸ್ಪೂನಷ್ಟು ಜೀರಿಗೆ ತೆಗೆದುಕೊಂಡಿದ್ದೀನಿ, 10 ಹಸಿಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೀನಿ, ಕರಿ ಎಳ್ಳು ನಾನು ಸ್ವಲ್ಪ ತೆಗೆದುಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೋಬೋದು. ಈಗ ನಾವು ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ಈ ಅಕ್ಕಿನ ನಾವು ನೀಟಾಗಿ ತೊಳೆಯೋಣ. ತೊಳೆದಂತಹ ನೀಟಾಗಿ ಒಂದು 3-4 ಸಲ ತೊಳಿಬೇಕು ಅಕ್ಕಿನ. ಯಾಕಂದರೆ ಸೊಸೈಟಿ ಅಕ್ಕಿ, ಅದರಿಂದ ನಾವು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಈಗ ನಾವು ಯಾವ ಬೋವಲಿಂದ ಅಕ್ಕಿನ ತೆಗೆದುಕೊಂಡಿದ್ವೋ ಅದೇ ಬೋವಲಲ್ಲಿ ಅದೇ ಅಳತೆ ಸರಿಯಾಗಿ ನಾವು ಅಕ್ಕಿ ಹೇಗೆ ತಗೊಂಡಿದ್ವೋ ಅದೇ ರೀತಿ 5 ಬೋವಲ್ ನೀರನ್ನು ನಾವು ಸೇರಿಸ್ತಾ ಇದ್ದೀನಿ. 1 2 3 4 5. ಯಾವ ರೀತಿ ಅಕ್ಕಿ ತೆಗೆದುಕೊಂಡಿರ್ತೀವೋ ಅದೇ ರೀತಿ ನೀವು ನೀರನ್ನು ತಗೋಬೇಕು. ಅದೇ ಬೋವಲಲ್ಲಿ ಒಂದು ಗ್ಲಾಸಲ್ಲಿ ತೆಗೆದುಕೊಂಡ್ರೆ ಗ್ಲಾಸಲ್ಲೇ ತೆಗೆದುಕೊಳ್ಳಿ, 5 ಗ್ಲಾಸು ಆ ರೀತಿ. ಈಗ ನಾವು ಇದಕ್ಕೆ ತಕ್ಕಷ್ಟು ನಾವು ಉಪ್ಪನ್ನು ಸೇರಿಸೋಣ. ಕಲ್ಲುಪ್ಪು ನಾವು ಸಾಂಬಾರಿಗೆ ಯಾವ ರೀತಿ ಹಾಕ್ತೀವೋ ಉಪ್ಪು ಆ ರೀತಿ, ಅಂದರೆ ಸ್ವಲ್ಪ ಕಡಿಮೆ ತೆಗೆದುಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ನಾನು ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಒಂದು 4 ಪಿಂಚಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಈಗ ನಾವು ಕುಕ್ಕರನ್ನು 5 ವಿಜಲ್ ಕೂಗಿಸ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಟು ಕುಕ್ಕರನ್ನು ನಾನು 5 ವಿಜಲ್ಲು ಕೂಗಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ ಕೂಗೋ ಅಷ್ಟರಲ್ಲಿ ಜೀರಿಗೆ ನೋಡಿ 1 ಸ್ಪೂನಲ್ಲಿ ಅರ್ಧ ಭಾಗ ತೆಗೆದುಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಈ 10 ಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ನಾವು ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿನಲ್ಲಿ. ನೋಡಿ, ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು. ಇದನ್ನು ನಾವು ಪ್ಲೇಟ್ನೊಳಗೆ ತೆಗೆದುಕೊಳ್ಳೋಣ. ಮೆಣಸಿನ್ಕಾಯಿ ನಾವು ಮಿಕ್ಸ್ ಮಾಡಿರೋದನ್ನು ಪ್ಲೇಟಿಗೆ ತೆಗೆದುಕೊಂಡಿದ್ದೀನಿ. ನೀವು ಎಲ್ಲಿ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಬೇಕಂದರೆ ಬಿಳಿ ಎಲ್ಲಿ ಬೇಕಂದರೂ, ನಿಮ್ಗೆ ಬೆಳ್ಳಗೆ ಬರಬೇಕಂದ್ರೆ ಬಿಳಿ ಎಲ್ಲಿ ಬೇಕಾದರೂ ಹಾಕ್ಕೋಬೋದು. ಜೀರಿಗೆ ನೀವು ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು. ಸಾಕು ಇಷ್ಟು. ಎರಡು ಈ ರೀತಿ ಹುಕ್ಕಿ ಬರಲ್ಲ, ದಪ್ಪದಾಗಿರುವಂಥ ಕುಕ್ಕರ್ ಇಟ್ಟರೆ ಆಚೆಗೆ. 3ನೇದು ವಿಜಲ್ಲು ನೋಡಿ, ಅಲ್ಲಿಗೆ ಹುಕ್ಕಿ ಬರುತ್ತೆ. ಯಾಕಂದರೆ ಜಾಸ್ತಿ ನೀರು ಹಾಕಿರ್ತೀವಿ, ಅದರಿಂದ. 4 5 ವಿಜಲ್ ಆಯಿತು. ಈ ಕುಕ್ಕರನ್ನು ನಾನು ಆಫ್ ಮಾಡ್ತೀನಿ. ಈಗ ನಾವು ಒಂದು 20 ನಿಮಿಷ ಆಗಿದೆ ಕುಕ್ಕರ್ ಕೂಗಿ. ಯಾಕಂದರೆ ದೊಡ್ಡದಲ್ವ ಕುಕ್ಕರು, ಅದರಿಂದ 7 ಲೀಟ್ರ್ ಕುಕ್ಕರ್ ಆಗಿರೋದ್ರಿಂದ ಗ್ಯಾಸ್ ಬಿಡೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಈಗ ತೆಗೆದು ನೋಡೋಣ. ನೋಡಿ, ಈ ರೀತಿ ಬೆಂದೋಗಿದೆ ಎಲ್ಲ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆಯಲ್ಲ, ತುಂಬ ಚೆನ್ನಾಗಿ ಬೆಂದೋಗಿದೆ. ಈಗ ಇದರ ಜೊತೆಗೆ ನೋಡಿ, ನಾವು ಎಲ್ಲ ರೆಡಿ ಮಾಡಿಟ್ಕೊಂಡಂತಹ ಎಳ್ಳು ಮತ್ತು ಹಸಿಮೆಣಸಿನ್ಕಾಯಿ, ಜೀರಿಗೆನೆಲ್ಲ ಕೂಡ ಸೇರಿಸೋಣ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಇದರ ಜೊತೆಗೆ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು. ಸೌಟಿಂದ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ನೋಡಿ, ಈಗ ಈ ರೀತಿ ನೀವು ಮಸಿಯೋ ಕಡ್ಡಿ ಇರುತ್ತೆ ನಿಮ್ಮ ಮನೆಗಳಲ್ಲಿ, ಆ ಮಸಿಯೋ ಕಡ್ಡಿಯಿಂದ ಚೆನ್ನಾಗಿ ಮ್ಯಾಶ್ ಮಾಡಿಬಿಡಬೇಕು. ಇಲ್ಲ ಈ ಥರ ಕಡ್ಡಿ ಇಲ್ಲ ನಿಮ್ಮ ಮನೆಗಳಲ್ಲಿ ಅಂತಂದರೆ ಸೌಟಲ್ಲಿ ನೀವು
ಈ ರೀತಿ ಇಟ್ಕೊಂಡು ಈ ರೀತಿ ಎಲ್ಲ ಮ್ಯಾಶ್ ಮಾಡಿಬಿಡ್ಬೋದು. ಈ ರೀತಿ ಎಲ್ಲ ಮ್ಯಾಶ್ ಮಾಡಿಬಿಡೋಣ. ನಾನು ಈಗ ನಾವು ಉಪ್ಪನ್ನು ಸ್ವಲ್ಪ ಟೇಸ್ಟ್ ನೋಡೋಣ. ಟೇಸ್ಟ್ ನೋಡಿದರೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಕಡಿಮೆ ಇದೆ. ಈಗ ಉಪ್ಪನ್ನು ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ, ಪುಡಿ ಉಪ್ಪು. ಉಪ್ಪು ಕಡಿಮೆ ಇದ್ದಾಗ ಈ ಟೈಮ್ನಲ್ಲಿ ನೀವು ಸೇರಿಸ್ಕೋಬೋದು. ತುಂಬಾ ಜಾಸ್ತಿ ಹೆವಿ ಉಪ್ಪು ಹಾಕಿದ್ರೂ ಚೆನ್ನಾಗಿರೋದಿಲ್ಲ. ಈಗ ನೀಟಾಗಿ ಇದನ್ನು ಮ್ಯಾಶ್ ಮಾಡ್ಕೊಂಡ್ಬಿಡೋಣ. ಮ್ಯಾಶ್ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ನಾವು ಒಂದು 1/4 ಗಂಟೆ 20 ನಿಮಿಷ ಹಾಗೆ ಬಿಟ್ಬಿಡೋಣ. ಚೆನ್ನಾಗಿ ಹಾರಿದರೆ ಚೆನ್ನಾಗಿ ಗಟ್ಟಿ ಬರುತ್ತೆ. ಆವಾಗ ನಾವು ಕೈ ಸುಡೋದಿಲ್ಲ, ಸ್ವಲ್ಪ ಗಟ್ಟಿನೂ ಬಂದಿರುತ್ತೆ. ಹಪ್ಪಳ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಅಷ್ಟು ತನಕ ಹಾರಲಿ. ಈಗ ಒಂದು ಸ್ವಲ್ಪ ಬೇಸಿಗೆ ಅಲ್ವಾ ಫ್ರೆಂಡ್, ಅದಕ್ಕೆ ಆರಲ್ಲ ಅಂತ ಅಂದ್ಬಿಟ್ಟು ಪ್ಲೇಟ್ಗೆ ಹಾರಾಕಿದ್ದೀನಿ. ಕುಕ್ಕರಲ್ಲಿದ್ದರೆ ಬೇಗ ಆರಲ್ಲ, ಅದರಿಂದಾಗಿ ಪ್ಲೇಟ್ಗಳಿಗೆ ಹಾರಾಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ನೀರು ತೆಗೆದುಕೊಂಡಿದ್ದೀನಿ. ಒಂದು ಪ್ಲೇಟನ್ನು ನಾವು ಹಪ್ಪಳ ಒತ್ತಕ್ಕೆ ಒಂದು ಪ್ಲೇಟು ಈ ರೀತಿ ಹಾಕ್ಲಿಕ್ಕಿರೋದು ನೋಡಿ, ಹಿಂಗಿರಬೇಕು. ಒಂದು ತೆಗೆದುಕೋಬೇಕಾಗುತ್ತೆ. ಮತ್ತು ಒಂದು ಸೀಟು ನೋಡಿ, ಈ ರೀತಿ ತೆಳುವಾಗಿರುವಂತಹ ಪ್ಲಾಸ್ಟಿಕ್ದು ಪೇಪರನ್ನು ತೆಗೆದುಕೋಬೇಕು. ಮತ್ತು ಆಯಿಲ್ ಒಂದು ಸ್ವಲ್ಪ ತಗೋಬೇಕಾಗತ್ತೆ. ಆಯಿಲ್ ಯಾಕಂದರೆ ಆ ಪೇಪರ್ಗೆ ಹಚ್ಕೊಳ್ಳೋಕ್ಕೆ. ಈಗ ನಾವು ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಬೇಕಂದಾಗ ನೀರಲ್ಲಿ ನೀವು ಕೈಯನ್ನು ಈ ರೀತಿ ಅಂದ್ಕೋಬೋದು. ಯಾಕಂದರೆ ಹಿಟ್ಟು ತೆಗೆದುಕೊಳ್ಳೋಕ್ಕೆ ಈಸಿ ಆಗುತ್ತೆ ನಿಮಗೆ. ಈ ರೀತಿ ಹಿಟ್ಟನ್ನು ತಗೋಬೋದು. ಈಗ ಹಪ್ಪಳ ಮಾಡೋದನ್ನು ನೋಡೋಣ. ಈಗ ಆಯಿಲನ್ನು ಸವರ್ತಾ ಇದ್ದೀನಿ ನಾನು ಈ ಕವರ್ಗೆ, ಏಕೆಂದರೆ ಮೆತ್ಕೊಳ್ದಿರ ಇರುತ್ತೆ. ಈಗ ಇಲ್ಲಿ ಹಿಟ್ಟನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ, ಇಷ್ಟು ಉಂಡೆ. ಈಗ ಇದನ್ನು ಹಾಕಿ ನೋಡಿ, ಆಯಿಲ್ ಸವರಿರೋದು ಈ ಕಡೆ. ಇದನ್ನು ಹಾಕ್ತಾಯಿದ್ದೀನಿ ಕವರು. ನೋಡಿ, ಪ್ಲೇಟಲ್ಲಿ ಹಿಂಗಂದರೆ ಅಗಲ ಆಗುತ್ತೆ ನೋಡಿ, ಈ ರೀತಿ. ಮತ್ತು ಕವರನ್ನು ನಾವು ನೀಟಾಗಿ ಈ ರೀತಿ ಎಳೆದು ಬಿಡಬೇಕು. ಈ ರೀತಿ ನಾವು ಹಪ್ಪಳನ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಆಯಿಲನ್ನು ಸವರೋಣ. ಮತ್ತು ಹಿಟ್ಟನ್ನು ತೆಗೆದುಕೋಬೇಕು. ಒಂದಷ್ಟು ಹಿಟ್ಟಾದರೆ ಸಾಕು. ನೋಡಿ, ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ, ಮತ್ತೊಂದು ಕಡೆ ಇಡ್ತಾಯಿದ್ದೀನಿ. ಈ ರೀತಿ ಹಿಟ್ಟು ಮತ್ತು ಇದನ್ನು ಪ್ರೆಸ್ ಮಾಡೋಣ. ನೋಡಿ, ಆ ರೀತಿ ತೆಗೆದುಬಿಡೋದು. ಈ ರೀತಿ ಎಲ್ಲ ಹಪ್ಪಳ ನಾವು ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಹಾರಾಕಿದ್ದೀನಿ. ಒಂದು 200 ಹಪ್ಪಳದ ಮೇಲೇ ಆಗಿರುತ್ತೆ ಆ ಬೋವಲ್ ಹಕ್ಕಿಗೆ. ನೋಡಿ, ನೋಡಿ ಫ್ರೆಂಡ್ಸ್, ಎಲ್ಲ ಒಣಗಿದೆ ಹಪ್ಪಳ. ನೋಡಿ, ಎಷ್ಟು ಪೇಪರ್ ಥರ ತೆಳುವಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, 200 ಹಪ್ಪಳ ಆಗಿದೆ ಫ್ರೆಂಡ್ಸ್. 202 ಹಪ್ಪಳ ಆಗಿದೆ ಆ ಬೋವಲ್ಗೆ. ನೋಡಿ, ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ಒಣಗಿಸಿದ್ದೀನಿ. ಇದನ್ನು ನಾನು ಈಗ ಒಂದು ಬಾಕ್ಸ್ಗೆ ಹಾಕಿ ಸ್ಟಾಕ್ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ತುಂಬ ದಿನಗಳ ಕಾಲ ಇರ್ತವೆ. ಇನ್ನೂ ಮಾಡ್ಕೋಬೇಕು, ಇಷ್ಟು ಸಾಲಲ್ಲ ವರ್ಷಕ್ಕೆ. ಈಗಾಗಲೇ ಒಂದು ಸ್ವಲ್ಪ ಒಂದು ಬಾಕ್ಸ್ಗೆ ಮಾಡಿ ಇಟ್ಕೊಂಡಿದ್ದೀನಿ. ಇದು ವಿಡಿಯೋ ಮಾಡೋಕ್ಕೋಸ್ಕರ ನಾನು ಮತ್ತೆ ಒಂದು ಸ್ವಲ್ಪ ಮಾಡಿದೆ. ಇನ್ನೂ ಒಂದು ಸ್ವಲ್ಪ ಸಂಡಿಗೆ ಅಂತದ್ದು ಮಾಡಬೇಕು, ಚಕ್ಲಿ ಸಂಡಿಗೆ ಮಾಡ್ಕೋಬೇಕಾಗತ್ತೆ. ಈಗ ಹಪ್ಪಳ ಇಷ್ಟು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಪ್ಪಳ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ನಾವು ಆಯಿಲ್ ಬಿಸಿ ಆಗಿದೆ, ಆಯಿಲ್ಗೆ ಹಾಕಿ ನೋಡೋಣ. ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡಿರುವಂಥದ್ದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರುತ್ತೋ. ಸ್ವಲ್ಪ ಸಿಮ್ಮನ್ನು ಕಡಿಮೆ ಮಾಡ್ಕೊಳ್ಳೋಣ. ತುಂಬ ಬಿಸಿ ಆಗಿಬಿಟ್ರೆ ಕಪ್ಪಗಾಗ್ಬಿಡುತ್ತೆ ಹಪ್ಪಳ.
ನೋಡಿ ಎಷ್ಟು ಅಗಲ ಬರುತ್ತೆ ನೋಡಿ ಫ್ರೆಂಡ್ಸ್. ಸೊಂಡಿಗೆ ಜೊತೆಗೆ ಹಪ್ಪಳ ನೋಡಿ, ಸೊಂಡಿಗೆ ಎಷ್ಟು ಅಗಲ ಇದೆ, ಹಪ್ಪಳ ಎಷ್ಟು ಅಗಲ ಇದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ಮಾಡಿಕೊಂಡು ತಿಂದು ನೋಡಿ.